ಸದ್ಗುರು ರಾಮಕೃಷ್ಣ ಪರಮಹಂಸರು ತಮ್ಮ ಜೀವನದ ಬಹುಪಾಲು ತೀವ್ರ ಭಕ್ತರಾಗಿ ಬದುಕಿದ್ದರು. ಅವರು ಕಾಳಿಯ ಭಕ್ತರಾಗಿದ್ದರು. ಅವನಿಗೆ ಕಾಳಿ ದೇವತೆಯಾಗಿರಲಿಲ್ಲ, ಕಾಳಿಯು ಜೀವಂತ ಸತ್ಯವಾಗಿತ್ತು. ಅವನೆದುರು ಕುಣಿದು ಕುಪ್ಪಳಿಸಿ ಅವನ ಕೈಯಿಂದಲೇ ತಿಂದು ಅವನು ಕರೆದಾಗ ಬಂದವಳು ಭಾವಪರವಶತೆಯಲ್ಲಿ ತೊಟ್ಟಿಕ್ಕಿದಳು. ಇದು ನಿಜವಾಗಿತ್ತು, ಇದು ನಿಜವಾಗಿ ನಡೆಯುತ್ತಿತ್ತು. ಇದು ಭ್ರಮೆಯಲ್ಲ, ಅವನು ನಿಜವಾಗಿಯೂ ಅವಳಿಗೆ ಆಹಾರವನ್ನು ನೀಡುತ್ತಿದ್ದನು. ರಾಮಕೃಷ್ಣರ ಪ್ರಜ್ಞೆ ಎಷ್ಟು ಸ್ಫಟಿಕೀಕರಣಗೊಂಡಿತು ಎಂದರೆ ಅವರು ಬಯಸಿದ ಯಾವುದೇ ರೂಪವು ಅವರಿಗೆ ನಿಜವಾಯಿತು. ಮನುಷ್ಯ ಇರುವುದೇ ಒಂದು ಸುಂದರ ಸ್ಥಿತಿ, ಆದರೆ ರಾಮಕೃಷ್ಣರ ದೇಹ, ಮನಸ್ಸು, ಭಾವನೆಗಳು ಭಾವಪರವಶತೆಯಿಂದ ಜಿನುಗುತ್ತಿದ್ದರೂ ಈ ಭಾವಪರವಶತೆಯನ್ನು ಮೀರಿ ಹೋಗಬೇಕೆಂದು ಹಂಬಲಿಸುತ್ತಿತ್ತು. ಎಲ್ಲೋ ಒಂದು ಕಡೆ ಭಾವಪರವಶತೆಯೇ ಬಂಧನ ಎಂಬ ಅರಿವಿತ್ತು. ಒಂದು ದಿನ ರಾಮಕೃಷ್ಣರು ಹೂಗ್ಲಿ ನದಿಯ ದಡದಲ್ಲಿ ಕುಳಿತಿದ್ದಾಗ ತೋತಾಪುರಿ, ಅತ್ಯಂತ ಶ್ರೇಷ್ಠ ಮತ್ತು ಅಪರೂಪದ ಯೋಗಿ, ಅಂತಹ ಕೆಲವು ಸಂಭವಿಸಿದೆ, ಆ ದಾರಿಯಲ್ಲಿ ಬಂದರು. ತೋತಾಪುರಿಯವರು ರಾಮಕೃಷ್ಣರು ಅಂತಹ ತೀವ್ರತೆಯ ವ್ಯಕ್ತಿಯಾಗಿದ್ದು ಎಲ್ಲಾ ಮಾರ್ಗದಲ್ಲಿ ಹೋಗಿ ಜ್ಞಾನೋದಯವನ್ನು ಪಡೆಯುವ ಸಾಧ್ಯತೆಯನ್ನು ಕಂಡರು. ಆದರೆ ಸಮಸ್ಯೆಯೆಂದರೆ ಅವನು ಕೇವಲ ತನ್ನ ಭಕ್ತಿಗೆ ಅಂಟಿಕೊಂಡನು. ತೋತಾಪುರಿ ರಾಮಕೃಷ್ಣರ ಬಳಿಗೆ ಬಂದು ಮನವೊಲಿಸಲು ಪ್ರಯತ್ನಿಸಿದರು. ನೀನು ಇನ್ನೂ ನಿನ್ನ ಭಕ್ತಿಗೆ ಅಂಟಿಕೊಂಡಿರುವುದೇಕೆ? ನೀವು ಅಂತಿಮ ಹಂತವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಆದರೆ ರಾಮಕೃಷ್ಣರು ನನಗೆ ಕಾಳಿ ಮಾತ್ರ ಬೇಕು ಅಷ್ಟೇಯೇ ಎಂದರು. ಅವನು ತನ್ನ ತಾಯಿಯನ್ನು ಬಯಸುವ ಮಗುವಿನಂತೆ ಇದ್ದನು ಎಂದು ತರ್ಕಿಸಲು ಸಾಧ್ಯವಿಲ್ಲ. ಇದು ಸಂಪೂರ್ಣವಾಗಿ ವಿಭಿನ್ನ ರಾಜ್ಯವಾಗಿದೆ. ರಾಮಕೃಷ್ಣರು ಕಾಳಿಗೆ ನಿಷ್ಠರಾಗಿದ್ದರು ಮತ್ತು ಕಾಳಿ ಅವರ ಏಕೈಕ ಆಸಕ್ತಿಯಾಗಿತ್ತು. ಅವನು ಅವಳ ಮೇಲೆ ಹೆಚ್ಚಾದಾಗ ಅವನು ಭಾವಪರವಶತೆಯಿಂದ ಸಿಡಿಯುತ್ತಿದ್ದನು ಮತ್ತು ನೃತ್ಯ ಮತ್ತು ಹಾಡುತ್ತಿದ್ದನು. ಸ್ವಲ್ಪ ಕಡಿಮೆಯಾದಾಗ, ಸಂಪರ್ಕ ಕಳೆದುಕೊಂಡಾಗ ಮಗುವಿನಂತೆ ಅಳುತ್ತಿದ್ದರು. ಇದು ಅವನು ಇದ್ದ ರೀತಿ. ಹಾಗಾಗಿ ತೋತಾಪುರಿ ಯಾವ ಜ್ಞಾನೋದಯದ ಬಗ್ಗೆ ಮಾತಾಡಿದರೂ ಅದೆಲ್ಲದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಅನೇಕ ವಿಧಗಳಲ್ಲಿ ತೋತಾಪುರಿ ಅವರಿಗೆ ಸೂಚನೆ ನೀಡಲು ಪ್ರಯತ್ನಿಸಿದರು, ಆದರೆ ರಾಮಕೃಷ್ಣರು ಇಷ್ಟವಿರಲಿಲ್ಲ. ಅದೇ ಸಮಯದಲ್ಲಿ ಅವರು ತೋತಾಪುರಿಯ ಮುಂದೆ ಕುಳಿತುಕೊಳ್ಳಲು ಸಿದ್ಧರಿದ್ದರು, ಏಕೆಂದರೆ ತೋತಾಪುರಿಯ ಉಪಸ್ಥಿತಿಯೂ ಅಂತಹದ್ದಾಗಿತ್ತು. ಮಾತಾಡಿದರೂ ಅದೆಲ್ಲದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಅನೇಕ ವಿಧಗಳಲ್ಲಿ ತೋತಾಪುರಿ ಅವರಿಗೆ ಸೂಚನೆ ನೀಡಲು ಪ್ರಯತ್ನಿಸಿದರು, ಆದರೆ ರಾಮಕೃಷ್ಣರು ಇಷ್ಟವಿರಲಿಲ್ಲ. ಅದೇ ಸಮಯದಲ್ಲಿ ಅವರು ತೋತಾಪುರಿಯ ಮುಂದೆ ಕುಳಿತುಕೊಳ್ಳಲು ಸಿದ್ಧರಿದ್ದರು, ಏಕೆಂದರೆ ತೋತಾಪುರಿಯ ಉಪಸ್ಥಿತಿಯೂ ಅಂತಹದ್ದಾಗಿತ್ತು. ರಾಮಕೃಷ್ಣರು ಹೀಗೆ ಸುಮ್ಮನೆ ನಡೆಯುತ್ತಿದ್ದುದನ್ನು ತೋತಾಪುರಿ ನೋಡಿದರು. ನಂತರ ಅವರು ಹೇಳಿದರು, ಇದು ತುಂಬಾ ಸರಳವಾಗಿದೆ. ಇದೀಗ ನೀವು ನಿಮ್ಮ ಭಾವನೆಯನ್ನು ಸಶಕ್ತಗೊಳಿಸುತ್ತಿದ್ದೀರಿ, ನಿಮ್ಮ ದೇಹವನ್ನು ನೀವು ಸಶಕ್ತಗೊಳಿಸುತ್ತಿದ್ದೀರಿ, ನಿಮ್ಮೊಳಗಿನ ರಸಾಯನಶಾಸ್ತ್ರವನ್ನು ನೀವು ಸಶಕ್ತಗೊಳಿಸುತ್ತಿದ್ದೀರಿ. ನಿಮ್ಮ ಅರಿವನ್ನು ನೀವು ಸಶಕ್ತಗೊಳಿಸುತ್ತಿಲ್ಲ. ನೀವು ಅಗತ್ಯವಾದ ಶಕ್ತಿಯನ್ನು ಹೊಂದಿದ್ದೀರಿ, ಆದರೆ ನಿಮ್ಮ ಅರಿವನ್ನು ನೀವು ಸಶಕ್ತಗೊಳಿಸಬೇಕು. ಅದಕ್ಕೆ ಒಪ್ಪಿದ ರಾಮಕೃಷ್ಣ, ಸರಿ, ನನ್ನ ಅರಿವಿಗೆ ಶಕ್ತಿ ತುಂಬಿ ಕುಳಿತುಕೊಳ್ಳುತ್ತೇನೆಯೇ ಎಂದರು. ಆದರೆ ಅವನು ಕಾಳಿಯ ದರ್ಶನವನ್ನು ಪಡೆದ ಕ್ಷಣ ಅವನು ಮತ್ತೆ ಪ್ರೀತಿ ಮತ್ತು ಭಾವಪರವಶತೆಯ ಅನಿಯಂತ್ರಿತ ಸ್ಥಿತಿಗಳಿಗೆ ಹೋಗುತ್ತಾನೆ. ಎಷ್ಟೂ ಸಲ ಕುಳಿತರೂ ಕಾಳಿಯನ್ನು ನೋಡಿದ ಕ್ಷಣವೇ ಹಾರಿಹೋಗುತ್ತಿತ್ತು. ಆದ್ದರಿಂದ ತೋತಾಪುರಿ ಹೇಳಿದರು, ಮುಂದಿನ ಬಾರಿ ಕಾಳಿ ಕಾಣಿಸಿಕೊಂಡಾಗ ನೀವು ಕತ್ತಿಯನ್ನು ತೆಗೆದುಕೊಂಡು ಅವಳನ್ನು ತುಂಡುಗಳಾಗಿ ಕತ್ತರಿಸಬೇಕು. ರಾಮಕೃಷ್ಣನು ಕತ್ತಿಯನ್ನು ಎಲ್ಲಿಂದ ತರಲಿ ಎಂದು ಕೇಳಿದ. ತೋತಾಪುರಿ ಉತ್ತರಿಸಿದರು, ಅದೇ ಸ್ಥಳದಿಂದ ನೀವು ಕಾಳಿಯನ್ನು ಪಡೆಯುತ್ತೀರಿ. ನೀವು ಸಂಪೂರ್ಣ ಕಾಳಿಯನ್ನು ರಚಿಸಲು ಸಮರ್ಥರಾಗಿದ್ದರೆ ನೀವು ಏಕೆ ಖಡ್ಗವನ್ನು ರಚಿಸಬಾರದು? ನೀವು ಅದನ್ನು ಮಾಡಬಹುದು. ನೀವು ದೇವತೆಯನ್ನು ಸೃಷ್ಟಿಸಲು ಶಕ್ತರಾಗಿದ್ದರೆ ಅವಳನ್ನು ಕತ್ತರಿಸಲು ನೀವು ಖಡ್ಗವನ್ನು ಏಕೆ ರಚಿಸಬಾರದು? ತಯಾರಾಗು. ರಾಮಕೃಷ್ಣ ಕುಳಿತರು. ಆದರೆ ಕಾಳಿ ಬಂದ ಮರುಕ್ಷಣವೇ ಭಾವಪರವಶರಾಗಿ ಖಡ್ಗ, ಅರಿವು ಎಲ್ಲವನ್ನೂ ಮರೆತುಬಿಟ್ಟರು. ಆಗ ತೋತಾಪುರಿ ಅವನಿಗೆ, ಈ ಸಲ ನೀನು ಕುಳಿತುಕೊಳ್ಳಿ. ಕಾಳಿ ಬರುವ ಕ್ಷಣ ಮತ್ತು ಅವನು ಗಾಜಿನ ತುಂಡನ್ನು ಎತ್ತಿಕೊಂಡು ಹೇಳಿದನು, ಈ ಗಾಜಿನ ತುಂಡಿನಿಂದ ನಾನು ನಿಮ್ಮನ್ನು ಎಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತೀರೋ ಅಲ್ಲಿ ನಾನು ನಿಮ್ಮನ್ನು ಕತ್ತರಿಸುತ್ತೇನೆ. ನಾನು ಆ ಸ್ಥಳವನ್ನು ಕತ್ತರಿಸಿದಾಗ ನೀವು ಖಡ್ಗವನ್ನು ಸೃಷ್ಟಿಸಿ ಕಾಳಿಯನ್ನು ಕಡಿಯುತ್ತೀರಿ. ರಾಮಕೃಷ್ಣರು ಮತ್ತೆ ಕುಳಿತು ರಾಮಕೃಷ್ಣರು ಭಾವಪರವಶತೆಯ ಅಂಚಿನಲ್ಲಿದ್ದಾಗ ಕಾಳಿ ಅವರ ದೃಷ್ಟಿಯಲ್ಲಿ ಕಾಣಿಸಿಕೊಂಡಾಗ ತೋತಾಪುರಿ ಗಾಜಿನ ತುಂಡನ್ನು ತೆಗೆದುಕೊಂಡು ರಾಮಕೃಷ್ಣರನ್ನು ಅವರ ಹಣೆಯ ಮೇಲೆ ಆಳವಾಗಿ ಕತ್ತರಿಸಿದರು. ಆ ಕ್ಷಣದಲ್ಲಿ ರಾಮಕೃಷ್ಣನು ಖಡ್ಗವನ್ನು ಸೃಷ್ಟಿಸಿದನು ಮತ್ತು ಕಾಳಿಯನ್ನು ಕಡಿಯುತ್ತಾನೆ, ತಾಯಿಯಿಂದ ಮುಕ್ತನಾದನು ಮತ್ತು ಅವಳನ್ನು ತಿನ್ನುವ ಭಾವಪರವಶನಾದನು. ಆಗ ಅವರು ನಿಜವಾಗಿಯೂ ಪರಮಹಂಸರಾದರು. ಅವರಿಗೆ ಸಂಪೂರ್ಣ ಜ್ಞಾನೋದಯವಾಯಿತು. ಅಲ್ಲಿಯವರೆಗೆ ಅವನು ಪ್ರೇಮಿಯಾಗಿದ್ದನು, ಅವನು ಭಕ್ತನಾಗಿದ್ದನು, ಅವನು ಸೃಷ್ಟಿಸಿದ ಮಾತೃದೇವತೆಗೆ ಅವನು ಮಗುವಾಗಿದ್ದನು.